ಹೇಳಿ ಅಮ್ಮ, ಏನಾಗಬೇಕು? ನನ್ನ ಹೆಸರು ಕಲಾ ಹರಿಪ್ರಸಾದ್ ಅಂತ. ಇಲ್ಲಿ ಹರಿಪ್ರಸಾದ್ ಅಂತ ಇದ್ದಾರಲ್ಲ, ಅವ್ರ ಹೆಂಡತಿ ನಾನು. ಅಲ್ಲಮ್ಮ, ನೋಡೋಕೊಳ್ಳೆ ಮರ್ಯಾದಸ್ಥರು ಹೆಣ್ಮಗಳು ಥರ ಕಾಣ್ತಿದ್ದೀರಾ. ಆ ದಗಲ್ಬಾಜಿ ನನ್ನ ಮಗ ನಿಮ್ಮ ಗಂಡ ಅಂತ ಹೇಳಿದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ಅಲ್ಲ, ನಿಮಗೆ ಯಾರು ಗಂಡೇ ಸಿಗ್ಲಿಲ್ವಾ ಮದುವೆ ಆಗೋಕ್ಕೆ? ನೋಡಿ, ನಮ್ಮ ಚಿಕ್ಕಪ್ಪನ ಬಗ್ಗೆ ಅಷ್ಟೊಂದು ಚೀಪಾಗಿ ಮಾತಾಡಬೇಡಿ. ಅದಕ್ಕೆ ನಿಮಗೆ ಅಧಿಕಾರ ಇಲ್ಲ. ನಿಮ್ಮ ಲಿಮಿಟ್ಸ್ ಅಲ್ಲಿ ಇರಿ. ನಾನೇ ಅಮ್ಮ ಈ ಮನೆ ಓನರು. ಆ ನನ್ನ ಮಗ ನಮ್ಮನೇಲೇ ಇದ್ಕೊಂಡು ಕ್ರಿಮಿನಲ್ ಕೆಲಸ ಮಾಡೋನೆ. ಅವತ್ತು ನೀವೇ ಅಲ್ವಾ ಪೊಲೀಸ್ನವ್ರ ಜೊತೆ ಬಂದಿದ್ದು? ಅದು ಅಲ್ಲದೆ ಅವನ ಹತ್ರ ಮಗು ಕೊಡು ಅಂತ ಬೇಡ್ಕೊತಿದ್ರಿ. ಈಗೇನಾಯ್ತಮ್ಮ? ನೋಡಿ, ಅದು ನಮ್ಮ ಫ್ಯಾಮಿಲಿ ಮ್ಯಾಟರ್. ನಾವೇ ಸಾರ್ಟ್ ಔಟ್ ಮಾಡ್ಕೋತೀವಿ. ಈಗ ನಮ್ಮ ಚಿಕ್ಕಪ್ಪ ಎಲ್ಲಿದ್ದಾರೆ ಅಂತ ಹೇಳಿ. ಅವತ್ತು ಪೊಲೀಸ್ನವ್ರು ಬಂದು ಹಿಡ್ಕೊಂಡು ಹೋದ್ಮೇಲೆ ಅವ್ನು ನಮ್ಮ ಕಣ್ಣಿಗೆ ಕಂಡೇ ಇಲ್ಲಮ್ಮ. ಜಾನ್ವಿ, ಅವ್ರು ಇಲ್ಲೂ ಬಂದಿಲ್ಲ. ಇನ್ನೆಲ್ಲ ಹೋಗಿರೋಕ್ಕೆ ಸಾಧ್ಯ? ನಂಗೆ ಯಾಕೋ ಭಯ ಆಗ್ತಿದೆ. ಅವ್ರ ಜೀವಕ್ಕೇನಾದರೂ ಅಪಾಯ? ಚಿಕ್ಕಮ್ಮ, ನೀವು ಅನ್ಕೊಂಡಿರೋಷ್ಟು ವೀಕ್ ಅಲ್ಲ ಅವರು. ಅದು ಅಲ್ಲದೆ ಅವ್ರಿಗೆ ಯಾರು ಏನಂದಿದ್ದಾರೆ ಅಂತ ಪ್ರಾಣ ಕಳ್ಕೊಳಕ್ಕೆ ಹೋಗಿರ್ತಾರೆ, ಬೇಜಾರು ಮಾಡ್ಕೊಂಡಿರ್ತಾರೆ. ಅವ್ರ ಫ್ರೆಂಡ್ ಮನೇಲಿ ಇರ್ತಾರೆ. ಇವತ್ತೆಲ್ಲ ನಾಳೆ ರೂಮಿಗೆ ಬಂದೇ ಬರ್ತಾರಲ್ವಾ? ನಂಗೆ ಯಾಕೋ ನಂಬಿಕೆ ಇಲ್ಲ ಜಾನ್ವಿ. ಮೊದಲಾದರೆ ಅವ್ರಿಗೆ ಅಂಜಿಕೆ ಅಳಕು ಯಾವುದೂ ಇರಲಿಲ್ಲ. ಆದರೆ ಇತ್ತೀಚೆಗೆ ತುಂಬ ಸೂಕ್ಷ್ಮ ಆಗ್ಬಿಟ್ಟಿದ್ದಾರೆ. ಇಲ್ಲಿಗೆ ವಾಪಸ್ ಬಂದರೆ ಆ ಓನರು ಅವ್ರನ್ನ ತರಾಟೆಗೆ ತಗೋತಾರೆ ಅನ್ನೋ ಕಲ್ಪನೆ ಅವ್ರಿಗಿದೆ. ಅದಕ್ಕೆ ಅವ್ರು ಬರೋದಿಲ್ಲ. ತಡೀರಿ, ವಸು ಮತ್ತೆ ಅಜ್ಜಿನೂ ಹುಡುಕ್ತಾ ಇದ್ರು. ನಾವು ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ ಸಿಕ್ಕಿದಾರ ಅಂತ. ಕೇಳು ನೋಡು. ಭಾವನ್ ಬಗ್ಗೆ ಏನಾರು ಗೊತ್ತಾಯ್ತಾ ಜಾಹ್ನವಿ? ಅಂದ್ರೆ ಚಿಕ್ಕಪ್ಪನ ಬಗ್ಗೆ ನಿಮಗೂ ಏನೂ ಗೊತ್ತಾಗ್ಲಿಲ್ವಾ? ಇಲ್ಲ, ನೀವೆಲ್ಲ ಕಡೆ ಹುಡುಕಿದ್ರಾ? ವಸು, ಅಜ್ಜಿ ನಿಮ್ ಜೊತೆ ಇಲ್ವಾ? ಇಲ್ಲ, ಅತ್ತಿನ ಆಗ್ಲೇ ಮನೆ ಹತ್ರ ಕಳಿಸ್ದೆ. ಅವ್ರು ನನಗೆ ಕಾಲ್ ಮಾಡ್ತಿದ್ದಾರೆ. ಅವ್ರಿಗೇನಾದ್ರೂ ಚಿಕ್ಕಪ್ಪನ ಬಗ್ಗೆ ಗೊತ್ತಾಗಿರ್ಬೇಕು. ತಡೀರಿ, ನಿಮಗೆ ಕಾಲ್ ಮಾಡ್ತೀನಿ. ಸರಿ. ಹಲೋ ಅಜ್ಜಿ. ಹಲೋ ಜಾನ್ವಿ, ಹರಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಅಜ್ಜಿ, ಹುಡುಕ್ತಾ ಇದ್ದೀವಿ. ಅವ್ರು ಮುಂಚೆ ಇದ್ದಿದ್ದ ರೂಮ್ ಹತ್ರ ಬಂದಿದ್ದೀವಿ. ಅವ್ರು ಇಲ್ಲೂ ಬಂದಿಲ್ಲಂತೆ. ಬರೋದು ಡೌಟು. ಮನಸ್ಸು ಸೂಕ್ಷ್ಮ ಆದಾಗ ಸಂಕೋಚ ಸ್ವಾಭಿಮಾನ ಎಲ್ಲ ಉಟ್ಕೊಳ್ಳೋದು ಸಹಜ. ಕಲಾ ಹೇಗಿದ್ದಾಳೆ? ಕೊಡಿ, ನಾ ಮಾತಾಡ್ತೀನಿ. ನಿನ್ನೆ ಕೇಳ್ತಿರೋದು ಜಾನ್ವಿ, ಕಲಾ ಹೇಗಿದ್ದಾಳೆ? ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಹೇಗಿದ್ದಾಳೆ ಅಂತ ಕೇಳಿದ್ರೆ ಏನು ಹೇಳೋದು? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?